ನನ್ನ ನಿಜವಾದ ಹೆಸರು ಹಿತೈಷಿಣಿ ಅಂತ. ಹಿತ ಮತ್ತ ತಾತ ಹಿತೈಷಿಣಿ. ಎಸ್ ಹೇಳಿದ್ರು, ಕರೆಕ್ಟ್. ಮತ್ ಎಲ್ಲೇ ಹೊರಗಡೆ ಹೋಗ್ಬೇಕಿದ್ರು ತಾತ ಪಾಕೆಟ್ ಮನಿ ಕೊಡೋರು, ಕರ್ಕೊಂಡೋಗಿ ಡ್ರಾಪ್ ಮಾಡೋರು. ಏನೇ ಇದ್ರು prioritized. I used to get prioritized a lot by my grandmom and my granddad. Even though he's gone, I still wanted to be there. ನನಗೆ ಅದು ಇನ್ನೂ ಜ್ಞಾಪಕ ಇದೆ. ಮೇಲ್ಗಡೆಯಿಂದ ದಡ ಅಂತ ಹೇಳ್ಕೊಂಡು ಓಡ್ ಬಂದು ತಾತನ ರೂಮ್ಗೆ ಹೋಗಿ, obviously wherever he was, ತಾತನ ರೂಮ್ಗಲ್ಲಿ ಹೋಗಿ ನೋಡಿದಾಗ ಲೈಕ್ he was not there anymore. ಆ ಕನಸು ನನಸಾಗ್ಲಿಲ್ಲ, ಸಿನಿಮಾ ಆಚೆ ಬರಲಿಲ್ಲ. ಬಟ್ ತಾತ ಮಾಡಿರೋ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ರಿ, ಆ ಫೋಟೋ ನೋಡಿದೆ ನಿಮ್ದು. This interview is actually making me realize how much of the hurt and how much of those memories I had suppressed because I didn't want to feel the pain. ವೀಕ್ಷಕರೇ, ಧನಲಕ್ಷ್ಮಿ ಅಮ್ಮ ಅವರ ಸರಣಿನ ನೀವು ನೋಡುತ್ತಾ ಇರೋ ಹಾಗೇನೆ ಅವರ ಮಗಳು ಅಮುಲು ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಅವರ ತಾತ ಶ್ರೀ KSL ಸ್ವಾಮಿ ಹಾಗೂ ಅವರ ಅಜ್ಜಿ ನಮ್ಮ BV ರಾಧಾ ಅಮ್ಮ ಅವ್ರ ಬಗ್ಗೆ ಏನು ಮಾತಾಡ್ತಾರೆ ಅಂತ ಇವಾಗ ನೋಡೋಣ. ಸೊ ಓವರ್ ಟು ಅಮುಲು ಟು ಆಸ್ಟ್ರೇಲಿಯಾ. ನೂರೊಂದು ನೆನಪು. ಎಸ್, ಇವಾಗ ನನ್ನ ಜೊತೆಗಿದ್ದಾರೆ ನಮ್ಮ KSL ಸ್ವಾಮಿ ಹಾಗೂ BV ರಾಧಮ್ಮ ಅವರ ಪ್ರೀತಿಯ ಮೊಮ್ಮಗಳು, ನಮ್ಮ ಧನಲಕ್ಷ್ಮಿ ಅಮ್ಮ ಅವರ ಮುದ್ದಿನ ಮಗಳು. ಹಲೋ ಅಮ್ಮ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ವೆಲ್ಕಮ್. ಭಾರತಕ್ಕೆ ಸ್ವಾಗತ, ನಮ್ಮ 101 ನೆನಪಿಗೆ ಸ್ವಾಗತ ನಿಮ್ಗೆ. ನಮಸ್ಕಾರ ಅಣ್ಣ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಅಮ್ಮನ ಇಂಟರ್ವ್ಯೂ ಮಾಡಿದೆ, ನೀವು ಮಿಸ್ ಆಗಿದ್ರಿ ಅಲ್ಲಿ. ಸೊ ನಿಮ್ಮ ಆಬ್ಸೆನ್ಸ್ ಇರಬಾರ್ದು ಅಂತ ಈ ಝೂಮ್ ಕಾಲ್ ಮೂಲಕ ನಿಮ್ಮನ್ನ ಕರ್ಕೊಂಡು ಬಂದು ಮಾತಾಡಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಗಮನಕ್ಕೆ ಇವರು ನಮ್ಮ KSL ಸ್ವಾಮಿ ಅವರ ಪ್ರೀತಿಯ ಮೊಮ್ಮಗಳು. ಇವರು ಆಸ್ಟ್ರೇಲಿಯಾಲಿದ್ದಾರೆ, ಇವ್ರು ಇಲ್ಲಿಲ್ಲ. ಇದ್ದಿದ್ರೆ ಇಲ್ಲೇ ಇಂಟರ್ವ್ಯೂ ಮಾಡ್ತಾ ಇದ್ದೆ, ಬಟ್ ಅವ್ರು ಅಲ್ಲಿರೋದ್ರಿಂದ ಈಗ ಈ ಝೂಮ್ ಕಾಲಲ್ಲಿ ಮಾಡ್ತಾ ಇದೀವಿ. ಸೊ ಅವರು ಇರಬೇಕು, ಅವ್ರ ಫ್ಯಾಮಿಲಿ ಲೆಗಸಿ ಮುಂದುವರಿಬೇಕು ಅನ್ನೋದಕ್ಕೆ ಅವ್ರನ್ನ ಇಲ್ಲಿ ಕೂತ್ಕೊಂಡು ನಾನು ನಿಮ್ಮನ್ನ ಝೂಮ್ ಕಾಲ್ ಮೂಲಕ ಇಂಟರ್ವ್ಯೂ ಮಾಡ್ತಿದ್ದೀನಿ. ಇದು ನಿಮ್ಮ ಗಮನಕ್ಕೆ. ಸೊ ಹೇಳಿ ಮಾ, ನಿಮ್ಮ ಅಮುಲು ಅಂತ ಕರೀತಿದ್ದೆ, ಅಮುಲು ಪೆಟ್ ನೇಮ ಅಥವಾ ನಿಮ್ ನಿಜವಾದ ಹೆಸರೇನು? ನನ್ನ ನಿಜವಾದ ಹೆಸರು ಹಿತೈಷಿಣಿ ಅಂತ. ಹಿತ ಮತ್ತ ತಾತ ಹಿತೈಷಿಣಿ. ಎಸ್ ಹೇಳಿದ್ರು, ಕರೆಕ್ಟ್. ಅಮ್ಮ ಹೇಳಿದ್ರು ಹೆಸರು. ಸೊ ಬೇಸಿಕ್ಲಿ ಅದೇನಂತ ಅಂದ್ರೆ ಹಿತವನ್ನು ತರುವವಳು ಅಂತ. ಸೊ ದ ಪರ್ಸನ್ ಹೂ ಬ್ರಿಂಗ್ಸ್ ಪೀಸ್. ಸೊ ದಟ್ಸ್ ಅ ಟ್ರಾನ್ಸ್ಲೇಷನ್ ಫ್ರಮ್ ಸಾಂಸ್ಕೃತ್. ಬಟ್ ಮನೇಲಿ ಎಲ್ಲಾರು ಅಮುಲು ಅಮುಲು ಅಂತ ಕರೆಯೋರು. ತಾತ ಚಿಕ್ಕವಳಿದ್ದಾಗಿಂದ ಗುಂಡ್ಗುಂಡಕ್ಕಿದ್ದೆ ಅಂತ ಹೇಳಿ ಅಮ್ಮು ಅಮ್ಮು ಅಂತ ಅಮುಲ್ ಅಂತ ಕರೆಯೋರು. ಹಂಗೆ ಎವ್ರಿಬಡಿ ಸ್ಟಾರ್ಟೆಡ್ ಕಾಲಿಂಗ್ ಮೀ ಅಮುಲು ಆಸ್ ಮೈ ಪೆಟ್ ನೇಮ್. ಓಕೆ, ನಾವು ಹಂಗೆ ಅಮುಲು ಅಂತಾನೆ ಕರಿತೀವಿ. ಯಾಕೆಂತಂದ್ರೆ ತಾತ ಪ್ರೀತಿಯಿಂದ ಕರಿತಿದ್ದು ಅಂದ್ರೆ ಅವ್ರ ಜ್ಞಾಪಕಕ್ಕೆ ಹಂಗೆ ಕರಿತೀವಿ. ಹೇಳಿ ಮಾಮ್, ಅಂದ್ರೆ ತಾತ ಅಜ್ಜಿ ಅಂತಂದ್ರೆ ಮೊದಲು ತಲೆಗೆ ಏನ್ ಜ್ಞಾಪಕ ಬರುತ್ತೆ ನಿಮ್ಗೆ? ತೀಟೆ ಮಾಡಿದಾಗೆಲ್ಲ ಅವ್ರ ಹಿಂದೆ ಹೋಗಿ ಬಚ್ಚಿಕೊಂತ ಇದ್ದೆ ನಾನು. ಸೊ ಏನೇ ಮಾಡಿದ್ರು ನನ್ ಮಗು ಅಂತ ಹೇಳಿ ದೇ ಯೂಸ್ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ದೇ ವರ್ ವೆರಿ ಅಕ್ಸೆಪ್ಟಿಂಗ್ ಆಫ್ ಎನಿಥಿಂಗ್ ಐ ಯೂಸ್ ಟು ಡೂ. ಸೊ ಫಾರ್ ಎವ್ರಿಬಡಿ ಎಲ್ಸ್ ಅವ್ರು ಹೆಂಗೆ ಅಂದ್ರೆ ಅವರು ಒಂದು ಸೆಲೆಬ್ರಿಟಿ ಆಗಿದ್ರು. ಬಟ್ ನನ್ಗೆ ಅಟ್ ದಿ ಎಂಡ್ ಆಫ್ ದ ಡೇ ಮನೇಲಿ ಬರೀ ಅಜ್ಜಿ ತಾತಾನೆ ಊಟ ಮಾಡ್ಸೋರು. ನಾನು ನಮ್ಮ ತಾತ ತುಂಬಾ ಜಗಳ ಆಡ್ತಾ ಇದ್ವಿ ಟಿವಿ ನೋಡೋದಕ್ಕೆ. ಅವ್ರ ಕ್ರಿಕೆಟ್ ನೋಡ್ಬೇಕು ಅಂತ ತುಂಬಾ ಇಷ್ಟ, ನನ್ಗೆ ಏನಾದ್ರು ಕಾರ್ಟೂನ್ ನೋಡ್ಬೇಕು ಅಂತ ತುಂಬಾ ಇಷ್ಟ. ಅವ್ರ ರೂಮಲ್ಲಿ ಟಿವಿ ಇದ್ರು ಕೂಡ ಹಾಲಲ್ಲಿ ಕುತ್ಕೊಂಡು ನೋಡ್ಬೇಕು ಅಂತ ನಾನು ಹಠ ಮಾಡಿ 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 ಕೊನೆಗೆ ತಾತ ಬಿಟ್ಕೊಟ್ಬಿಟ್ಟು ಮೇಲ್ಗಡೆ ಹೋಗಿ ರೂಮಲ್ಲಿ ಕುತ್ಕೊಂಡು ಟಿವಿ ನೋಡೋರು ಕ್ರಿಕೆಟ್. ಮತ್ ಎಲ್ಲೇ ಹೊರಗಡೆ ಹೋಗ್ಬೇಕಿದ್ರು ತಾತ ಪಾಕೆಟ್ ಮನಿ ಕೊಡೋರು, ಕರ್ಕೊಂಡೋಗಿ ಡ್ರಾಪ್ ಮಾಡೋರು. ಏನೇ ಇದ್ರು I used to get prioritized a lot by my grandmom and my granddad. ತಾತ ಯಾವತ್ತೂ ಬೈತಾ ಇರ್ಲಿಲ್ಲ ನನಗೆ. ಅಜ್ಜಿ ಅಂದ್ರೆ ಚಿಚ್ಚಿ ಅಂತ ಕರೀತಾ ಇದ್ದೆ ನಾನು ಅವ್ರನ್ನ. ಸೊ ಚಿಚ್ಚಿ ಯೂಸ್ ಟು ಬಿ ದ ಬ್ಯಾಡ್ ಪರ್ಸನ್. ಏನಾದ್ರು ಅದು ಇದು ಆಯ್ತು ಅಂತ ಹೇಳಿದ್ರೆ ಚಿಚ್ಚಿ ಬೈಯೋರು. ಬಟ್ ತಾತ ಯಾವತ್ತೂ ಬೈತಾ ಇರ್ಲಿಲ್ಲ. ಬಟ್ ಯಾವಾಗಾದ್ರೂ ಏನಾದ್ರೂ ಯಾವತ್ತೂ ಬೈದಿಲ್ಲ ನನ್ಗೆ. ಏನಕ್ಕೆ ಆ ತರ ಮಾಡ್ದೆ ಕಂದ ಅಂತ ಕೇಳೋರು ಏನಾದ್ರು ತಪ್ಪು ಮಾಡಿದ್ರೆ. So that was more impactful for me than somebody yelling at me. It used to make me think about myself. I was actually ತುಂಬಾ ಚಿಕ್ಕವಳಿದ್ದೆ ನಾನು. ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗಿಲ್ಲ ನನಗೆ ಅಷ್ಟೊಂದು. ಬಟ್ ಬೆಳೀತಾ ಎವ್ರಿ ಟೈಮ್ ಐ ಲುಕ್ ಬ್ಯಾಕ್, I miss them a lot, especially my granddad,
more than my grandmom because ತುಂಬಾ ಟೈಮ್ ಸ್ಕೂಲಲ್ಲಿ ಕುತ್ಕೊಂಡು ಕನ್ನಡ ಎಕ್ಸಾಮ್ಗಾಗ್ಲಿ ಹಿಸ್ಟ್ರಿ ಆಗಲಿ ಸಿವಿಕ್ಸ್ ಆಗಲಿ ಏನಾದರೂ ಓದೋ ಟೈಮಲ್ಲಿ he used to help me study. Anything that I used to find difficult to study, he used to read it and explain it to me. And ಎಷ್ಟೇ ಸತಿ ಕೇಳಿದ್ರು ಯಾವತ್ತೂ ಕೋಪ ಮಾಡ್ಕೊಂತಿರ್ಲಿಲ್ಲ ಹೇಳ್ಕೊಡೋ ಟೈಮಲ್ಲಿ. ತುಂಬಾ ನೀಟಾಗಿ ಕುತ್ಕೊಂಡು ಹೇಳ್ಕೊಡೋರು. ಸೊ ಆ ಟೈಮಲ್ಲಿ ತುಂಬಾ ತೀಟೆ ಮಾಡ್ಕೊಂಡು ಹಠ ಮಾಡ್ಕೊಂಡು ಫ್ರೆಂಡ್ಸು ಅದು ಇದು ಅಂತ ಅವ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗಿಲ್ಲ ನನ್ಗೆ ಅಷ್ಟೊಂದು. ಬಟ್ ದ ಮೋರ್ ಐ ಗ್ರೋ ಅಪ್, ದ ಮೋರ್ ಐ ಥಿಂಕ್ ಬ್ಯಾಕ್, ಐ ಆಲ್ವೇಸ್ ವಿಶ್ ದಟ್ I hope that they were around when I've become like at this current stage. I wish I could get to spend more time with them. ಎಸ್, ವೆರಿ ನೈಸ್, ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂಡ್ ನನಗೆ ಅಮ್ಮ ಒಂದು ಫೋಟೋ ಕಳಿಸಿದ್ರು. ಆ, ಹಾ. ರಾಧಮ್ಮನ ಹಳೆ ಫೋಟೋ, ನಿಮ್ಮ ಒಂದು ಫೋಟೋ, ಎರಡು ನೋಡಿದ್ರೆ ನಾನು ಇದನ್ನ ಹಾಕ್ತೀನಿ ಕೊಲಾಜ್ ಮಾಡಿ. ನೀವು ಸೇಮ್ ಹಂಗೆ ಕಾಣ್ತೀರಾ. ಓ ಮೈ ಗಾಡ್, ಅಷ್ಟು ರಿಸೆಂಬ್ಲೆನ್ಸ್ ಇದೆ. ರಾಧಮ್ಮ ಎಂಗೇಜ್ ಅಲ್ಲಿ ಹೇಗಿದ್ರೋ ನೀವು ಇವಾಗ ಹಾಗೇ ಇದ್ದೀರಾ. ಹೌದು, ಅಮ್ಮ ತುಂಬಾ ಸಲ ಹೇಳ್ತಾರೆ. ಬಟ್ ನಾನ್ ಚಿಚ್ಚಿ ಫೋಟೋ ನೋಡಿದಾಗ ನನ್ಗೆ ಆ ಸಿಮಿಲಾರಿಟಿ ಕಾಣಿಸೋದಿಲ್ಲ. ಏನಕ್ಕೆ ಅಂತ ಐ ಡೋಂಟ್ ನೋ. ಇಲ್ಲ, ಇವಾಗ ನಾನು ಎರಡನ್ನೂ ಕೊಲಾಜ್ ಮಾಡ್ಬಿಟ್ಟು ಇಬ್ರು ಇಲ್ಲಿ ಹಾಕ್ತೀನಿ ನೋಡಿ. ಇವಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯು ವಿಲ್ ಡೆಫಿನೆಟ್ಲಿ ಲೈಕ್ Okay. ಇಟ್. ಎಸ್ ಮ್ಯಾಮ್. ಅಂದ್ರೆ ಪ್ರತಿಯೊಬ್ರು ನಮ್ಮ ಜೀವನದಲ್ಲೂ ನಡಿಬಾರ್ದಾಗಿರೋ ಒಂದು ಇನ್ಸಿಡೆಂಟ್ ಅಂತಂದ್ರೆ, ನಾವು ಪ್ರೀತಿಸೋರು, ನಮ್ಮನ್ನ ಸಾಕ್ದವರು, ನಮ್ಮನ್ನ ಬೆಳೆಸಿದವರು ನಮ್ಮಿಂದ ಫಿಸಿಕಲಿ ದೂರ ಆಗುವಂತ ಒಂದು ಗಳಿಗೆ. ಅಂದ್ರೆ ಹೌದು. ಅದು ಯಾರಿಗೂ ಬರಬಾರ್ದು. ಬಟ್ ಆದ್ರೆ ಬಂದೇ ಬರುತ್ತದು. ಅದೇನು ಮಾಡಕ್ಕಲ್ಲ. ದಟ್ ಇಸ್ ದ ಪ್ರೊಸೀಜರ್ ಆಫ್ ದ ಲೈಫ್. ಆದ್ರೆ ನಿಮ್ಮ ತಾತ ನಿಮ್ಮಿಂದ ಫಿಸಿಕಲಿ ದೂರ ಆದಾಗ ಎಷ್ಟು ಏಜ್ ಇತ್ತು ನಿಮ್ಗೆ? I think around 17, 18. ಓಕೆ. ಪೆಟ್ ತಾತ, ಫೇವ್ರೆಟ್ ತಾತ ಅಂದ್ರೆ ಸಫರ್ ಮಾಡಿದ್ರು ಒಂದ್ ತಿಂಗಳು ಇದಾಯ್ತು, ಕರೆಕ್ಟು. ಬಟ್ ಸಡನ್ ಆಗಿ ರಾತ್ರಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದವರು ಬೆಳಗ್ಗೆ ಇಲ್ಲ ಅಂತಂದ್ರೆ ತುಂಬಾ ಯಂಗ್ ಏಜು. ಅವಾಗ ಇನ್ನು ಈಗಲೂ ಚಿಕ್ಕವರು, ಅವಾಗ ಇನ್ನೂ ಚಿಕ್ಕವ್ರು ನೀವು. ಸೊ ನಿಮ್ಮ ಮೈಂಡ್ ಅಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗಿತ್ತು ಮಾದು? ನನ್ಗೆ ಆಕ್ಚುಲಿ ನಂಗೆ ತುಂಬಾ ಬೇಜಾರಾಗಿದೆ. ಏನು ಅಂದ್ರೆ ನಾನು ರೂಮಲ್ಲಿ ಮಲಗಿದ್ದೆ. ತಾತ ತೀರ್ಕೊಂಡು ಹೋದ್ಮೇಲೆ ಲೈಕ್ ಆಫ್ಟರ್ ಒಂದ್ 2-3 hours ಆದ್ಮೇಲೆ ಹೇಳಿದ್ರು ನನ್ಗೆ. ಆಗಿದ ತಕ್ಷಣ ಹೇಳಿರ್ಲಿಲ್ಲ ನನ್ಗೆ. ಮೇ ಬಿ ಬಿಕಾಸ್ ನಾನು ಚಿಕ್ಕವಳು ಅಂತ ಅವ್ರಿಗೆ. ಬಟ್ ಐ ರಿಮೆಂಬರ್ ನಮ್ಮ ಆಂಟಿ ಬಂದು ಹೇಳಿದ್ರು ಆಮೇಲೆ. ಬಟ್ ನನ್ಗೇನಂದ್ರೆ ನನ್ಗೆ ಅವಾಗ್ಲೇ ಏನಕ್ಕೆ ಹೇಳಿಲ್ಲ ನೀವು? ಲೈಕ್ even though he's gone, I still wanted to be there. ನನ್ಗೆ ಅದು ಇನ್ನೂ ಜ್ಞಾಪಕ ಇದೆ. ಮೇಲ್ಗಡೆಯಿಂದ ದಡ ದಡ ಅಂತ ಹೇಳ್ಕೊಂಡು ಓಡ್ ಬಂದು ತಾತನ ರೂಮ್ಗೆ ಹೋಗಿ, ಐ ಮೀನ್ obviously wherever he was, ತಾತನ ರೂಮ್ಗಲ್ಲಿ ಹೋಗಿ ನೋಡಿದಾಗ ಲೈಕ್ he was not there anymore. Didn't get to say goodbye. ಒಂದ್ ಬಾಯ್ ಹೇಳಕ್ಕಾಗಿಲ್ಲ. ಲೈಕ್ I don't know, like ತುಂಬಾನೇ ಬೇಜಾರಾಯ್ತು. I still remember it. I still remember all the days leading up to it as well. It was very hurtful, and I don't really think about it a lot because it's that hurtful. ಓಕೆ, But when I think, ನಿಮ್ಮನ್ನ ಎಮೋಷನಲ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಸಾರಿ ಟು ಮೇಕ್ ಯು ಎಮೋಷನಲ್. okay. ಐ ಆಮ್ ಸಾರಿ. ಎಸ್. ಇನ್ನು ನಾನು ಇದನ್ನ ಮತ್ತೆ ಅಜ್ಜಿ ಬಗ್ಗೆನೂ ಏನು ಕೇಳಲ್ಲ, ಯಾಕೆಂದ್ರೆ ನಿಮ್ಮ ಮತ್ತೆ ಅಳದು ನಾನು ಏನು ನೋಡಕ್ ಅಂದ್ರೆ ಇಷ್ಟ ಇಲ್ಲ. this interview is actually making me realize how much of the hurt and how much of those memories I had suppressed because I didn't want to feel the pain of missing them or realizing that they're not there. ಇವಾಗೂ ಒಂದೊಂದ್ಸತಿ ಬೇಜಾರ್ ಮಾಡ್ಕೊಂಡು ಆಗ್ತಾವಾಗ ತುಂಬಾನೇ ನೆನ್ಸ್ಕೊಂತೀನಿ ಚಿಚ್ಚಿ ತಾತನ. ಲೈಕ್ ಐ ವಿಶ್ ದೇ ವರ್ ದೇರ್ ಬಿಕಾಸ್ ಲೈಕ್ ಏನಾದ್ರೂ ಹೇಳಿರೋರು, ಏನಾದ್ರೂ ಹೆಲ್ಪ್ ಮಾಡಿರೋರು, ಗೈಡೆನ್ಸ್ ಕೊಟ್ಟಿರೋರು. Think of them a lot actually. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಐ ಆಮ್ ಸಾರಿ ನಿಮ್ಮನ್ನ ಎಮೋಷನಲ್ ಮಾಡಿದ್ದಕ್ಕೆ ಒನ್ಸ್ ಅಗೇನ್. ಖಂಡಿತ ನಿಮ್ಮನ್ನ ಅಳಿಸೋ ಉದ್ದೇಶ ನನಗಿಲ್ಲ. ನೀವು ನಗ್ನಗ್ತಾ 100 ಕಾಲ ಚೆನ್ನಾಗಿರ್ಬೇಕು. ಒಬ್ಬ ಅಣ್ಣ ಅಂತ ನೀವು ಬಾಯಿ ತುಂಬಾ ಕರಿತೀರಾ, ಅಣ್ಣ ಆಗಿ ನಾನು ಬಾಯಿ ತುಂಬಾ ಹಾರೈಸೋದು ಅದೇನೆ, ಮನಸ್ಸು ತುಂಬಾ ಹಾರೈಸೋದು ಅದೇ ನಿಮಗೆ. ಎಸ್ ಮ್ಯಾಮ್. ನಿಮ್ಮ ತಾಯಿ, ನನಗೆ ಅವ್ರನ್ನ ನೋಡಿದ್ಮೇಲೆ ಅವ್ರ ಜೊತೆ ಒಡನಾಟ ಬಂದ್ಮೇಲೆ ಗೊತ್ತಾಗಿದ್ದು ಸಚ್ ಎ ಸ್ಟ್ರಾಂಗ್ ಪರ್ಸನ್. ಹ್ಯಾಟ್ಸ್ ಆಫ್ ಅವ್ರಿಗೆ ನಿಜವಾಗ್ಲೂ. ಅಂದ್ರೆ ಅವ್ರು ಎಲ್ಲವೂ ಎಷ್ಟು ಓಪನ್ ಆಗಿ ಮಾತಾಡಿದ್ರು ಅಂತಂದ್ರೆ ಎವ್ರಿಥಿಂಗ್. ಅವರ ಹೆಲ್ತ್ ವಿಷಯ ಇರ್ಬೋದು, ಅವರ ಅಪ್ಪ ಅಮ್ಮನ ವಿಷಯ ಇರ್ಬೋದು, ಇಲ್ಲ ಅವರ ಪರ್ಸನಲ್ ಮ್ಯಾರೇಜ್ ಲೈಫ್ ವಿಷಯ ಇರ್ಬೋದು. ಅವ್ರು ಯಾವುದು ಹೈಡ್ ಅಂಡ್ ಸೀಕ್ ಮಾಡಿಲ್ಲ. ಇಷ್ಟೆಲ್ಲ ಒತ್ತಡಗಳ ನಡುವೆ, ಹೆಲ್ತ್ ಚಾಲೆಂಜಸ್ ನಡುವೆ ಅವರು ನಿಮ್ಮ ರಂಗನ ಇಟ್ಕೊಂಡು
ಅವ್ರ ಮನೆಯಲ್ಲಿ ಇದಾರಲ್ಲ, ಸೋ ಗ್ರೇಟ್. ನಿಮ್ ತಾಯಿ ಬಗ್ಗೆ ಏನ್ ಹೇಳ್ತೀರಾ? Speechless, because I have so much to say about her. She is one of the strongest, most honest, hardworking um, person that I have ever seen. Um, I look up to her a lot. ತುಂಬಾ ಜಗಳ ಆಡ್ತೀನಿ ಅಮ್ಮನ ಜೊತೆ. Polar opposites ತರ ನಾವಿಬ್ರು. But I look up to her a lot. I want to be like her because she's very emotional. ಅದು ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. But ಅದ್ ಬಿಟ್ಟು she is a very pure woman is what I can say about my mother. There is so much to learn from her. ಏನು ಯಾರನ್ನು ಡಿಫ್ರೆನ್ಶಿಯೇಟ್ ಮಾಡಲ್ಲ, ಎಲ್ಲಾರನ್ನೂ ಒಂದೇ ತರ ಟ್ರೀಟ್ ಮಾಡ್ತಾರೆ. ವೆರಿ ಅಂಡರ್ಸ್ಟ್ಯಾಂಡಿಂಗ್, ವೆರಿ ಲವಿಂಗ್, ವೆರಿ ಗಿವಿಂಗ್ ಪರ್ಸನ್ ಅಮ್ಮ. ಓಕೆ, ಅಮ್ಮ ಆಸ್ಟ್ರೇಲಿಯಾ ಬಂದಿದ್ರಂತಲ್ಲ ಮೊನ್ನೆ, ಹೇಗಿತ್ತು ಅಮ್ಮ ಮಗಳ ಔಟಿಂಗು ಆಸ್ಟ್ರೇಲಿಯಾದಲ್ಲಿ? ಎಲ್ರಿಗೂ ಅಡಿಗೆ ಮಾಡಾಕದ್ರಂತಲ್ಲ ಅಮ್ಮನು ಬಂದ್ಬಿಟ್ಟು, ಅದ್ರ ಬಗ್ಗೆ ಹೇಳಿ. ನಮ್ ಹೌಸ್ ಮೇಟ್ಸ್ ಅಂತೂ ತುಂಬಾನೇ ಖುಷಿ ಪಟ್ರು. ಶಿ ವಾಸ್ ಲೈಕ್ ಅ ಮದರ್ ಫಾರ್ ಎವ್ರಿಬಡಿ ಓವರ್ ಹಿಯರ್. ಯಾರಿಗೂ ಬೆಳಗ್ಗೆ ಎದ್ರೆ ಟೀ ಮಾಡ್ಕೊಡ್ಲಾ, ಕಾಫಿ ಮಾಡ್ಕೊಡ್ಲಾ, ಹಾಲ್ ಮಾಡ್ಕೊಡ್ಲಾ. ನಮ್ಮ ಮನೆ ಹೌಸ್ ಮೇಟ್ಸ್ ಅಂತೂ ಹುಡುಗರು ಅಂತೂ ಎಷ್ಟು ಎಂಜಾಯ್ ಮಾಡಿ ದೇ ಮಿಸ್ ಹರ್ ಇವೆಂಟ್ ಟಿಲ್ ಟುಡೇ. ಒಂದೊಂದ್ಸತಿ ಕಾಲ್ ಮಾಡಿ ಅಮ್ಮನ ಜೊತೆ ಮಾತಾಡ್ತಾರೆ. ದೇ ಸ್ಟಿಲ್ ಕೀಪ್ ಇನ್ ಟಚ್, ದೇ ಆಸ್ಕ್ ಅಬೌಟ್ ಹರ್. ಆಫ್ಟರ್ ಅಮ್ಮ ಬಂದು ಹೋದ್ಮೇಲೆ ಇಲ್ಲಿರೋ ಡೈನಾಮಿಕ್ ಅವ್ರ ಜೊತೆ ಎಷ್ಟು ಚೇಂಜ್. ಲಿಟ್ರಲಿ ಟ್ರೀಟ್ ಮೀ ಲೈಕ್ ದೇರ್ ಯಂಗರ್ ಸಿಸ್ಟರ್. ಅಷ್ಟು ಒಂಥರ ಫ್ಯಾಮಿಲಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಶಿ ಹ್ಯಾಸ್ ಗಾನ್ ಬ್ಯಾಕ್. ದಿ ಅಮೌಂಟ್ ಆಫ್ ಇಂಪ್ಯಾಕ್ಟ್ ದಟ್ ಶಿ ಹ್ಯಾಡ್ ಆಫ್ಟರ್ ಕಮಿಂಗ್ ಹಿಯರ್, ಮೀಟಿಂಗ್ ಮೈ ಫ್ರೆಂಡ್ಸ್, she's changed so much. She's made all of us feel more close to each other after coming here. I had a very lovely time with my mother because I never thought ಈ ತರ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಅಪ್ಯಾರೆಂಟ್ಲಿ ನಮ್ಮ ಅಮ್ಮನ್ಗೆ ಡ್ರೀಮ್ ಕಂಟ್ರಿ ಇದ್ದಿದ್ದು ಯಾವಾಗ್ಲೂ ಆಸ್ಟ್ರೇಲಿಯಾನೇ. ಅದು ವೆರಿ ಲಾಸ್ಟ್ ಮಿನಿಟ್ ನನಗೆ ಫ್ಲೈಟ್ ಇತ್ತು ಅವತ್ತು ಸಂಜೆ. ನನ್ನ ಜೊತೆ ಕಾನ್ವರ್ಸೇಷನ್, ನನ್ನ ಫ್ರೆಂಡ್ ಜೊತೆ ಮಾತಾಡೋಕೆ ನಮ್ಮ ಅಮ್ಮ ಹೇಳಿದ್ರು, ನನಗೆ ಚಿಕ್ಕವಳಿದ್ದಾಗಿಂದು ಯಾವಾಗ್ಲೂ ಆಸ್ಟ್ರೇಲಿಯಾಗ ಹೋಗ್ಬೇಕು ಅಂತಾನೆ ಆಸೆ ಇತ್ತು. ಇವಳನ್ನ ತುಂಬಾ ಪುಷ್ ಮಾಡಿದೆ ಅಮೆರಿಕಾಗ್ ಹೋಗು ಅಂತ. ಬಟ್ ಏನೂ ಆಗೇ ಇಲ್ಲ, ಅವಳು ಹೋಗ್ಲೇ ಇಲ್ಲ ಅಮೆರಿಕಾಗೆ. ಎಂಡೆಡ್ ಅಪ್ ಇನ್ ಆಸ್ಟ್ರೇಲಿಯಾ. ಮೇ ಬಿ ಇಟ್ ಇಸ್ ಫೇಟ್ ಅಂತ ಅಂದ್ರು ನಮ್ಮ ಅಮ್ಮ. ಅವಾಗ ಅನ್ಕೊಂಡೆ, ಹೌದು, ಮೇ ಬಿ ಇಟ್ ಈಸ್ ಲೈಕ್ ಬಿಕಾಸ್ ತುಂಬಾ ಕಡೆ ಬೇರೆ ಕಂಟ್ರೀಸ್ ಎಲ್ಲರೂ ಪುಷ್ ಮಾಡಿದ್ರು ಬೇರೆ ಕಂಟ್ರೀಸ್ಗೆ ಹೋಗು ಅಂತ. ನಾನು ಹೇಳ್ದೆ ನಾನು ಆಸ್ಟ್ರೇಲಿಯಾಗ ಹೋಗ್ಬೇಕು ಅಂತ. ರೀಸನ್ ಐ ಡೋಂಟ್ ನೋ, but I wanted to come to Australia. So getting her here and taking her around, buying her things, like it made me feel very nice. I'm always in debt to my mom for everything that she's done to me. But ಇವಾಗ್ಲೂ ಖರ್ಚು ಮಾಡೋವಾಗ ನಮ್ಮ ಅಮ್ಮ ಖರ್ಚು ಮಾಡ್ಲಾ ಪರವಾಗಿಲ್ವಾ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ, ನಾನ್ ಖರ್ಚು ಮಾಡಿದಾಗ ನೀನ್ ಯಾವತ್ತು ನನಗೆ ಏನಕ್ಕೆ ಖರ್ಚು ಮಾಡ್ತಿದ್ಯಾ, ಎಷ್ಟು ಖರ್ಚು ಮಾಡ್ತಿದ್ಯಾ, ಎಲ್ಲಿ ಹೋಗ್ತಿದ್ದೆ ದುಡ್ಡು ಅಂತ ಒಂದ್ಸಲಿ ಶೀಸ್ ನಾಟ್ ಆಸ್ಕ್ ಮಿ even once. After giving me the money, whatever I do, it is my money. So like when she asks me, I repay that thing, like saying you don't have to ask me, ಕೇಳ್ಬೇಡ, ನಿನ್ಗೆ ಏನ್ ಖರ್ಚು ಮಾಡ್ಬೇಕೋ ಮಾಡು. Like I feel the same, the way she's bought me up. ತುಂಬಾ ಹೊಡೆದು ಬಡ್ದು ಬೆಳೆಸಿದ್ದಾರೆ ಅಮ್ಮ. ಬಟ್ ಆಲ್ ಆಫ್ ದಟ್ has some value today. Not some value, has a lot of value for the person I feel I am because of my mother. ಏನ್ ಮಾಡ್ಕೊಂಡಿದ್ದೀರಾ ನೀವು ಆಸ್ಟ್ರೇಲಿಯಾದಲ್ಲಿ? ಏನ್ ಮಾಡ್ತಾ ಇದ್ದೀರಾ ಇವಾಗ? ನಾನು ಆಕ್ಚುಲಿ ಇಲ್ಲಿ ಬಂದು ಮಾಸ್ಟರ್ಸ್ ಮಾಡಿದೆ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಇನ್ ದ ಮೀನ್ ಟೈಮ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರಾಗ ಏನೋ ಒಂಚೂರು ನರ್ವ್ ಇಂಜುರಿ ಆಗಿತ್ತು ನನಗೆ. ಸೊ ಒಂಚೂರು ಏನೋ ನರ್ವ್ ಪಿಂಚ್ ಆಗಿದೆ, ಅದನ್ನು ಡಯಾಗ್ನೋಸ್ ಮಾಡ್ತಿದ್ದಾರೆ. ಸೊ ಐ ಜಸ್ಟ್ ಗ್ರಾಜುಯೇಟೆಡ್ ಇನ್ ಸೆಪ್ಟೆಂಬರ್. ಸೊ ಇನ್ನೂ ಫುಲ್ ಟೈಮ್ ಜಾಬ್ಸ್ಗೆ ಅಪ್ಲೈ ಮಾಡ್ತಿಲ್ಲ. ಐ ಆಮ್ ವರ್ಕಿಂಗ್ ಅಟ್ ದ ಮೂಮೆಂಟ್ ಆಸ್ ಅ ಡಿಸಬಿಲಿಟಿ ಸಪೋರ್ಟ್ ವರ್ಕರ್, ವೇರ್ ಐ ಹೆಲ್ಪ್ challenged, physically and intellectually challenged people go about their daily life. So I'm just working in that till I start applying for jobs in construction. But my main goal is to work in construction as a project manager or a project coordinator, to work my way up that stream. I want to do it, one, to make my mother proud, and also because she's put in a lot of effort. She's gone through a lot to send me to Australia. Like the amount of struggle, bankal hogi, she used to wait for so long to get everything done. She's gone through a lot. So she's still proud of me today. But I feel like if I work in the construction field, just having that name or that title, I feel like my mom would feel a bit prouder.
ಫರ್ದರ್ಲಿ ಫ್ಯೂಚರಲ್ಲಿ ಇಂಡಿಯಾಗೆ ಬರೋ ಪ್ಲಾನ್ಸ್ ಇದೆಯಾ, ಇಲ್ಲ ಆಸ್ಟ್ರೇಲಿಯಾದಲ್ಲೇನೆ ಸೆಟ್ಲ್ ಆಗೋ ಪ್ಲಾನ್ಸಾ? ಆಸ್ಟ್ರೇಲಿಯಾದಲ್ಲಿ ಎಲ್ಲಮ್ಮ, ಐ ಥಿಂಕ್ ಮೆಲ್ಬೋರ್ನ್ ಅಲ್ಲ? ಇಲ್ಲ, ಆಕ್ಚುಲಿ ನಾನು ಜುಲಾಂಗ್ ಅಲ್ಲಿ ಇರೋದು. Okay. ಟು ಗೆಟ್ ಅನ್ ಐಡಿಯಾ, ಜುಲಾಂಗ್ ಹೆಂಗೆ ಅಂದ್ರೆ ಮೈಸೂರ್ ತರ, ಮೆಲ್ಬರ್ನ್ ಬೆಂಗಳೂರು ತರ. Okay. So I live in a suburb in Geelong. I want to continue staying in Australia. I want to build a life here. As time goes by, ಅಮ್ಮನ್ನು ಕರ್ಸ್ಕೊಳ್ಳೋಣ ಅಂತ ಇದೀನಿ. ಅಮ್ಮ ಇವಾಗಲೇ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಮೇ ಬಿ 1, 2, 3, 4 years ಆದ್ಮೇಲೆ ಅಮ್ಮನ್ನು ಇಲ್ಲೇ ಕರ್ಸ್ಕೊಳ್ಳೋಣ ಅಂತ. ದಟ್ ಈಸ್ ಮೈ ಪ್ಲಾನ್. ನೈಸ್. ಅಂಡ್ ಫೈನಲಿ ಒಂದು ಕ್ವಶನ್. ನಿಮ್ಮ ತಾತ ಅಂದ್ರೆ ಪಾಪ ಆ ಕನಸು ನನಸಾಗ್ಲಿಲ್ಲ, ಅದು ಸಿನಿಮಾ ಆಚೆ ಬರಲಿಲ್ಲ, ಬಟ್ ತಾತ ಮಾಡಿರೋ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ರಿ. ಆ ಫೋಟೋ ನೋಡಿದೆ ನಿಮ್ದು. ಆ ಮೆಮೊರೀಸ್ ಬಗ್ಗೆ ಏನ್ ಹೇಳ್ತೀರಾ? ಓ, ತಾತ ನನ್ನ ಅವ್ರ ಮೊಮ್ಮಗಳು ಅಂತ ಟ್ರೀಟ್ ಮಾಡ್ತಿರ್ಲಿಲ್ಲ. ಸೆಟ್ ಅಲ್ಲಿ ಸಂಸ್ಕೃತ ಅಲ್ಲಿ ಡೈಲಾಗ್ಸ್ ಹೇಳ್ಬೇಕಿತ್ತು. ನನ್ಗೆ ಸಂಸ್ಕೃತ ಇಸ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಟು ಹಿಂದಿ. ನಂಗೆ ಹಿಂದಿ ಮಾತಾಡಕ್ ಬರಲ್ಲ, ಸಂಸ್ಕೃತ ಅಲ್ಲಿ ಡೈಲಾಗ್ ಕಲಿಯಕ್ ತುಂಬಾ ಕಷ್ಟ ಆಗ್ತಿತ್ತು. ಸ್ಟೇಜ್ ಮೇಲೆ ಹೋಗಿ ಆಕ್ಟಿಂಗ್ ಮಾಡೋ ಟೈಮಲ್ಲಿ ಏನಾದ್ರು ತಪ್ಪು ಮಾಡ್ಬಿಟ್ರೆ ಬೈದ್ಬಿಡೋರು ನನ್ಗೂ. ಸೊ ಅದು ನನಗ್ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಬಿಕಾಸ್ ನಾನು ಆ ಎನ್ವೈರ್ಮೆಂಟ್ ಅಲ್ಲಿ ನಮ್ಮ ತಾತನ್ ಯಾವತ್ತೂ ನೋಡಿಲ್ಲ. ಆ ತರ ಕೋಪ ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ಬಯೋದನ್ನ ಯಾವತ್ತೂ ಇಡೀ ಲೈಫಲ್ಲಿ ನೋಡಿಲ್ಲ. ನನ್ನ ಜೊತೆ ಯಾವತ್ತೂ ಆ ತರ ಇರ್ಲಿಲ್ಲ ತಾತ. ಬಟ್ ಸೆಟ್ಟಲ್ ಹೋದ್ಮೇಲೆ ಐ ಥಿಂಕ್ ಹಿ ವುಡ್ ಟ್ರೀಟ್ ಎವ್ರಿಬಡಿ ದ ಸೇಮ್. ದಟ್ ವಾಸ್ ವೆರಿ ಶಾಕಿಂಗ್ ಫಾರ್ ಮೀ. ಸೊ ಬಯೋರು ಲೈಕ್ ಏನಾದ್ರು ಡೈಲಾಗ್ ಕಲ್ತಿಲ್ಲ, ಏನಕ್ಕೆ ಕಲ್ತಿಲ್ಲ, ಎಷ್ಟು ಸತಿ ಹೇಳ್ಕೊಡ್ಬೇಕು, ಒಂದ್ ಕುತ್ಕೊಂಡು ಒಂದ್ ಡೈಲಾಗ್ ಕಲಿಯಕ್ ಆಗೋದಿಲ್ವಾ ನಿನ್ಗೆ? ರೆಕಾರ್ಡ್ ಎಲ್ಲ ಮಾಡ್ಕೊಂಡು ಏನದು ಐಪಾಡ್ ಅಲ್ಲಿ ಹಾಕೊಂಡು ಕೇಳಿಸ್ಕೊಂತಿದ್ದೆ ರಿಪೀಟೆಡ್ ಆಗಿ. ಕಲಿಯೋದಕ್ಕೆ ಯಾವಾಗ್ಲೂ ಬರ್ತಿರ್ಲಿಲ್ಲ. ಬಟ್ ಅದೇ ಟೈಮಲ್ಲಿ ಲಂಚ್ ಏನಾದ್ರು ಬಂದಾಗ ಬ್ರೇಕ್ ಎಲ್ಲ ಬರತ್ತಲ್ಲ, ಅವಾಗ ಸೇಮ್ ತಾತಾನೆ ವಾಪಸ್ಸು. ಸೊ ಇಟ್ ವಾಸ್ ಫನ್. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. To see him and work with him and act with him was a different experience. I had completely forgotten about it. ನೀವು ಇವಾಗ ಜ್ಞಾಪಿಸಿರೋವರೆಗೂ it was nice. ಮತ್ತೆ ಆಕ್ಟಿಂಗ್ ಕಡೆಗೆ ಇಂಟ್ರೆಸ್ಟ್ ಬರ್ಲಿಲ್ವಾ ನಿಮ್ಗೆ? ಇಲ್ಲ, ಇಂಡಸ್ಟ್ರಿ ನೋಡಿದ್ಮೇಲೆ. ಒಳ್ಳೇದಾಯ್ತು. Yeah. ಯು ಆರ್ ಫೋಕಸಿಂಗ್ ವೆರಿ ಗುಡ್ ಆನ್ ಯುವರ್ ಕೆರಿಯರ್. ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರ. ಹೋಲ್ ಹಾರ್ಟೆಡ್ಲಿ ಒಬ್ಬ ಅಣ್ಣನಾಗಿ ನಿಮಗೆ ಮನಸ್ಫೂರ್ತಿಯಾಗಿ ವಿಶ್ ಮಾಡ್ತೀನಮ್ಮ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಇಂಡಿಯಾಗ್ ಬಂದಾಗ ನನಗ್ ಸಿಗ್ಬೇಕು, ನೀವು ಮನೆಗ್ ಬರ್ಬೇಕು. Definitely, I will definitely meet you, ಅಣ್ಣ. ಯಾವಾಗ ಬರ್ತಿದ್ದೀರಾ ಇಂಡಿಯಾಗೆ? ಪ್ರಾಬಬ್ಲಿ ಮಾರ್ಚ್ ಅಲ್ಲಿ ಬರ್ಬೇಕು ಅಂತ ಇದ್ದೀನಿ. ಮಿಸ್ ಮಾಡೋಗಿಲ್ಲ. ಯು ಶುಡ್ ಕಮ್ ಹೋಮ್. ನಾನು ನಿಮ್ಮ ನೋಡಕ್ ನಿಮ್ಮ ಮನೆಗೆ ಬರ್ತೀನಿ. ಪ್ಲೀಸ್, ಮನೆಗೆ ಊಟಕ್ಕೆ ಬನ್ನಿ. ನಾನು ನೀನು ಅಮ್ಮ ಕುತ್ಕೊಂಡು ಮಾತಾಡ್ಬೋದು. ರಂಗಾನು ಇರ್ತಾನೆ. ಯಾರು ಇಲ್ಲ ಅಂತ ಅನ್ಕೋಬೇಡಿ, ಒಬ್ಬ ಅಣ್ಣ ಇದ್ದಾನೆ ಅಂತ ಅನ್ಕೊಳ್ಳಿ ಯಾವಾಗ್ಲೂ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಮಾ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಇಷ್ಟೊತ್ತು ಟೈಮ್ ಮಾಡ್ಕೊಂಡು ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಪಾಪ ಅವ್ರು ಹೋಗ್ಬಿಟ್ರು, ಇನ್ನೇನು ಹೇಳೋದು ಅವ್ರ ಅಭಿಮಾನಿಗಳಿಗೆ. ಅವ್ರು ಇದ್ರಾದ್ರೂ ಅವ್ರ ಪಿಕ್ಚರ್ ನೋಡಿ ಅದು ಮಾಡಿ. ಈಗಲೂ ಪಿಕ್ಚರ್ ನೋಡ್ಬೋದಮ್ಮ. ಬಟ್ ಎಲ್ಲಿದೆ ಪಿಕ್ಚರ್ಗಳೆಲ್ಲ ಅವ್ರದ್ದು? ಏನೋ ವಿಡಿಯೋ ಇದರಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಬೇಕು ಅನಿಸುತ್ತೆ ಅಷ್ಟೇ. ಪಾಪ ಇನ್ನೂ ಬೇರೆಯವ್ರು ಎಷ್ಟೋ ಜನ ಇದ್ದಾರೆ ಅಲ್ವಾ, ಹಳೆ ಆರ್ಟಿಸ್ಟು. ಅವ್ರಿಗೆಲ್ಲ ಇದು ಮಾಡಿ ಎಂಕರೇಜ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ.